ಎಂದು ಸಹ ಯೋಚನೆ ಮಾಡಲ್ಲ ನೀವು. ನಮ್ಗೆ ಗಮನಿಸಿರ್ತಕ್ಕಂಥ ಈಗಿನ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ ಅರಣ್ಯ ಇಲಾಖೆಯ ಕಾಯ್ದೆ ಬಂತಲ್ಲ, ಬಂದಿದ್ದ ಇವತ್ತು ಈ ದೇಶದಲ್ಲಿ ಅರಣ್ಯದ ವಿಸ್ತರಣೆ ಕಡಿಮೆ ಆಗ್ತಾ ಹೋಗಲಿಕ್ಕೆ ಕಾರಣ ಪ್ರಮುಖವಾಗಿ ಈ ದೇಶದಲ್ಲಿ ಕೆಲವು ನ್ಯಾಯಾಲಯದ ತೀರ್ಪಿನ ಹಿನ್ನೆಲೆಯಲ್ಲಿ, ನನ್ನ ತೀರ್ಪಿನ ಬಗ್ಗೆ ಚರ್ಚೆ ಮಾಡಲ್ಲ, ಅದನ್ನೇ ಇವತ್ತು ನಮ್ಮ ಅಧಿಕಾರಿಗಳು ಆ ತೀರ್ಪನ್ನ ನಿಮ್ಮ ಮುಂದೆ ತೋರಿಸಿ, ತಲಾಂತರಗಳಿಂದ ನಿಮ್ಮ ತಂದೆ ತಾಯಿದ್ರು ಅಜ್ಜ ಅಜ್ಜಿ ಜೀವನ ಮಾಡ್ಕೊಂಡು ಬರ್ತಾ ಇದ್ದಂಥ ಭೂಮಿಗಳನ್ನ ಇದು ಅರಣ್ಯ ಇಲಾಖೆ ಸೇರಬೇಕು, ಒತ್ತುವರಿ ಆಗಿದೆ, ಪ್ರತಿನಿತ್ಯ ನಿಮ್ಮಗಳಿಗೆ ನೆಮ್ಮದಿಯಿಂದ ಬದುಕ್ತಾ ಇದ್ದಿದ್ದನ್ನು ಹಾಳು ಮಾಡಿದ್ದಾರೆ. ನೀವುಗಳು ಆ ಒಂದು ಈ ಭಾಗದಲ್ಲಿ ಕಾಫಿ ಬೆಳೆಗಾರರಾಗಿ ಜೀವನ ಮಾಡ್ತಾ ಇದ್ರಿ. ಅವತ್ತು ಬಹುಶಃ ಅತ್ಯಂತ ಉತ್ತಮವಾದಂಥ ರೀತಿಯಲ್ಲಿ ಅರಣ್ಯ ಪ್ರದೇಶಗಳಿತ್ತು. ನಮ್ಮ ಅಧಿಕಾರಿಗಳು ಲೆಕ್ಕ ತೋರಿಸ್ತಾರೆ, ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ಸಸಿ ನೆಟ್ಟಿದ್ದೀವಿ ಅಂತ ಹೇಳಿ. ಅದು ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ ಆ ಸಸಿಗಳು. ಇದು ನಾವು ನೋಡ್ತಾ ಇದ್ದೀವಿ. ನಾನು 2006-07 ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದಾಗ ಜಾಮದಾರ್ ಅವರು ಕಂದಾಯ ಇಲಾಖೆಯ ಕಾರ್ಯದರ್ಶಿಗಳಿದ್ದರು. ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿದೆ. ಯಾವುದೇ ಕಾರಣಕ್ಕೂ ಈ ಕಾಯ್ದೆಯ ಹೆಸರಿನಲ್ಲಿ ನಮ್ಮ ಕೃಷಿಕರಿಗೆ ತೊಂದರೆ ಆಗಬಾರ್ದು, ಇದಕ್ಕೊಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳಿ ಮಾಡಿದ್ದು ನಾನು. ಅದು ನಿಮ್ಮ ದುರಾದೃಷ್ಟವೋ ಈ ರಾಜ್ಯದ ಜನತೆ ದುರಾದೃಷ್ಟವೋ ಗೊತ್ತಿಲ್ಲ, ನನ್ನಂತೂ ದುರಾದೃಷ್ಟ ಅಲ್ಲ. ಅದು ದೇವರು ಕೊಟ್ಟಿರೋರು ಒಳ್ಳೆ ಕೆಲಸ ಮಾಡೋಣ ಅಂತ ಮಾಡಿದ್ದೆ. ಅಧಿಕಾರ 20 ತಿಂಗಳಿಗೆ ಹೋಯಿತು. ಅದು ಹೋದ ಮೇಲೆ ಮತ್ಯಾರು ಅದರ ಬಗ್ಗೆ ಗಂಭೀರವಾಗಿ ತಗೊಳ್ಳಿಲ್ಲ. ಇವತ್ತು ನಾನು ಹೇಳಿದ್ದೇನೆ, ಭಗವಂತ ಏನಾದರೂ ನನಗೆ, ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದು ಆಕಸ್ಮಿಕ, ಜನ ನನ್ನ ಮುಖ್ಯಮಂತ್ರಿ ಮಾಡಿರಲಿಲ್ಲ. ನಾನು ಗೆದ್ದಿದ್ದೆ 35 ಸೀಟು, 36 ಸೀಟು, 40 ಸೀಟು ನಮ್ಮ ಪಕ್ಷ. ಆ ಭಗವಂತನಿಚ್ಛೆ 2 ಬಾರಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದೆ. ಹಲವಾರು ರೀತಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಪ್ರಾಮಾಣಿಕವಾಗಿ ಮಾಡಿದೆ. ರೈತರ ಸಾಲ ಮನ್ನಾ 2006-07 ಮಾಡಿದೆ, 2018 ಮಾಡಿದೆ. ಅದರಲ್ಲ ಹೇಳ್ತೀರ 1991 ಇದನ್ನು 89ರಲ್ಲಿ ದೇವೇಗೌಡರು 2 ಕಡೆನೂ ಸೋತಿದ್ರು. ಅದು ಕನಕಪುರ ವಿಧಾನಸಭಾ ಕ್ಷೇತ್ರ, ಹೊಳೆನರಸೀಪುರ 2. 91ರಲ್ಲಿ ಪಾರ್ಲಿಮೆಂಟಿಗೆ ಮೊದಲನೇ ಬಾರಿಗೆ ಹೋದ್ರು. ಆ ಸಂದರ್ಭದಲ್ಲಿ ಐ.ಕೆ. ಗುಜರಾಲ್ ಅವರನ್ನ ಈ ಮೈಸೂರಿನ ತಂಬಾಕು ಬೆಳೆಗಾರರ ಬಗ್ಗೆ ಮತ್ತೆ ನಮ್ಮ ಕಾಫಿ ಪ್ಲಾಂಟ್ಗಳ ಸಮಸ್ಯೆಗಳ ಬಗ್ಗೆ ಆ ಪರಿಹಾರ ಕೊಡಿಸಬೇಕು ಅನ್ನೋ ದೃಷ್ಟಿಯಿಂದ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲೇ ಆರ್ಟ್ ಮಾಡಿಸಿ ಒಂದು ಸಮಾವೇಶನೂ ಮಾಡಿ, ಅವತ್ತು ಅವರು ಕೇಂದ್ರ ಸರ್ಕಾರದ ಮೇಲೆ ಆಗುವಂತ ಒತ್ತಡದಿಂದ ನಿಮ್ಮಗಳಿಗೆ ಮಾರುಕಟ್ಟೆನ ಫ್ರೀ ಮಾರುಕಟ್ಟೆ ಇವತ್ತು ಕಾಫಿ ಮಾರಾಟ ಮಾಡಬೇಕಂತಕ್ಕೆ ದೇವೇಗೌಡರ ಕಾಲದಲ್ಲಿ ಕಾರ್ಯಕ್ರಮ ಜಾರಿಗೆ ಬಂದದ್ದು. ಅವತ್ತಿಂದ ಏನು ಸಮಸ್ಯೆ ಇರಲಿಲ್ಲ. ನಾನು ಒಂದು ನಿಮಗೆ ಹೇಳ್ತೀನಿ, ಕಾಫಿ ಬೆಳೆಗಾರರಿಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಹಲವಾರು ವಿದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ, ಸಣ್ಣ ಸಣ್ಣ ದೇಶಗಳಿಗೂ ಭೇಟಿ ಕೊಡ್ತಾ ಇದ್ದಾರೆ. ಆ ದೇಶಗಳ ಜೊತೆಯಲ್ಲಿ ಒಂದು ಬೈಲ್ಯಾಟ್ರಲ್ ಅಗ್ರಿಮೆಂಟ್ಗಳು ಆಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಬೆಳೆಯತಕ್ಕಂಥ ನಮ್ಮ ರೈತರ ಬೆಳೆ ಏನಿದೆ, ಕೆಲವು ದೇಶದಲ್ಲಿ ಯಾವುದೇ ರೀತಿಯ ತೆರಿಗೆಯನ್ನು ವಿಧಿಸದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲವು ದೇಶಗಳ ಜೊತೆಯಲ್ಲಿ ಯಶಸ್ಸು ಕಂಡಿದ್ದಾರೆ ಪ್ರಧಾನಮಂತ್ರಿಗಳು. ಆ ಹಿನ್ನೆಲೆಯಲ್ಲಿ ಕೆಲವು ದೇಶಕ್ಕೆ ನೀವು ಕಾಫಿ ಬೆಳೆನ ಸರಬರಾಜು ಮಾಡಿದರೆ ಬಹುಶಃ ತೆರಿಗೆ ಮುಕ್ತಿ ಪಡಿತೀರಿ. ಇಲ್ಲ, ಹಲವಾರು ರೀತಿಯಲ್ಲಿ ಕೆಲವು ಡೆವಲಪ್ಮೆಂಟ್ಗಳಿದೆ, ಅದೆಲ್ಲ ನಾನು ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಒಂದು, ನಿಮ್ಮಲ್ಲಿ
ಪ್ರಮುಖವಾಗಿ 5 ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದೆ. ಒಂದು ಇಂಥದ್ದು ಸರ್ಫೇಸಿ, ಅದೇನು ಹೆಸರಿಟ್ಕೊಂಡವ್ರ ಗೊತ್ತಿಲ್ಲ, ಇದು ಸರ್ಫೇಸ್ 2002ರಲ್ಲಿ ಬಂದಿದೆ. ನೀವು ಯಾರು ನನ್ನ ಮುಂದೆ ಎಂದು ಸಹ ಹೇಳಿಲ್ಲ, ನನಗೆ ವಿಷಯ ಗೊತ್ತಿಲ್ಲ. ಇವತ್ತೇ ಗೊತ್ತಾಗಿದೆ. ಯಾರು ಬರ್ಬೇಕಾದ್ರೆ ಹುಡುಗ ನನಗೆ ಕಾರ್ ನಿಲ್ಸ್ಬಿಟ್ಟು ಹೇಳಿದ್ರು, ಅಣ್ಣ ಇದು ಒಂದೇನಾದ್ರು ಬದಲಾವಣೆ ಮಾಡ್ತಾ ಇದ್ರೆ ನಮ್ಮ ರೈತರು ಉಳಿಯಲ್ಲ ಅಂತ. ಈಗ ನಮ್ಮ ರಾಜವೇಗೌಡರು ಹೇಳಿದ್ರು, ಮೊದಲನೇ ಕಂತು ಕಟ್ತಾ ಇದ್ರೆ NP ಆದರೆ ನೋಟಿಸು, 2ನೇ ಕಂತು NP ಆದರೆ 3ನೇ ಕಂತು ನಿಮ್ಮ ನೋಟಿಸು ಇಲ್ಲ, ಏನು ಇಲ್ಲ, ಯಾವನಿಗೂ ಮಾರಾಟ ಮಾಡಿ ನಿಮ್ಮ ಆಸ್ತಿನ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸ್ತಕ್ಕಂಥ ಇದು ಕೆಟ್ಟ ಒಂದು ಆಗಿರ್ತಕ್ಕಂಥದ್ದನ್ನ ಈಗ ನನ್ನ ಗಮನ ಅಂತ ಹೇಳ್ತಿದ್ದಾರೆ. ದಿನೇಶ್ ಅವ್ರಿಗೆ ಹೇಳಿದ್ರೆ ಒಂದು ಟೀಮು ದೆಹಲಿಗೆ ಬಂದರೆ ಇದಕ್ಕೆ ಏನಾದರೂ ಪರಿಹಾರ ಕಂಡುಹಿಡಿಯಲಿಕ್ಕೆ ಸಾಧ್ಯವ ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಪಡ್ತೀನಿ. ಹೆದರಬೇಕಾಗಿಲ್ಲ. ಈಗ ಹಲವಾರು ದೊಡ್ಡ ದೊಡ್ಡ ಕೈಗಾರಿಕಾ ಉದ್ಯಮಗಳು ಈಗ ನಮ್ಮ ಇಲಾಖೆ ಕೆಲವು PNA ಸ್ಕೀಮ್ಗಳಿವೆ. ಸಬ್ಸಿಡಿ ರೂಪದಲ್ಲಿ 106 ಕೋಟಿ ಕೊಡ್ತೀವಿ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ. ನಿಮಗೇನು ಕೊಡ್ತಾ ಇದ್ದೀವಿ ನಾವು? ನೀವು ಫಾರಿನ್ ಎಕ್ಸ್ಚೇಂಜು ಬಹುಶಃ 1.5 ಕೋಟಿ 1.5 ಲಕ್ಷ ಬಿಲಿಯನ್ ಇರಬೇಕು. ಎಕ್ಸ್ಪೋರ್ಟ್ ಆಗ್ತಿದೆ 16,000 ಕೋಟಿ. ನೀವು ಫಾರಿನ್ ಎಕ್ಸ್ಚೇಂಜು ನಮ್ಮ ದೇಶದ ಖಜಾನೆಗೆ ನೀವು ಎಷ್ಟು ಕೂಸ್ತಾ ಇದ್ದೀರಿ? ಇದೊಂದು 3% ಇಂಟ್ರೆಸ್ಟ್ಗೆ ಲೋನ್ ಕೊಡಿ ಇರ್ತಕ್ಕಂಥ ನಿಮ್ಮಲ್ಲಿ ಇನ್ನೊಂದು ಬೇಡಿಕೆ. ಬಹುಶಃ ರಾಜ್ಯ ಸರ್ಕಾರ ಈ ಮಧ್ಯೆ ನನ್ನ ಕೈಲಿದ್ದಿದ್ರೆ ನಾನು ಅಲ್ಲಿವರೆಗೂ ಕಾಯ್ತಾನೆ ಇರಲಿಲ್ಲ. ಕೇಂದ್ರ ಸರ್ಕಾರ ತೀರ್ಮಾನದಲ್ಲಿ 3% ಕೊಟ್ಬಿಡಬೇಕು. ದುಡ್ಡಿಗೆ ಸಮಸ್ಯೆ ಇಲ್ಲ ಈ ದೇಶದಲ್ಲಿ. ದುಡ್ಡು ಯಥೇಚ್ಛವಾಗಿ ಈ ದೇಶದ ಈ ನಾಡಿನ ಜನತೆ ನೀವು ಖಜಾನೆ ತುಂಬಿಸ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇಲ್ಲದೆ ಈ ದೇಶದ ಸಂಪತ್ತನ್ನು ಉಳಿಸಿರ್ತಕ್ಕಂಥವ್ರು ನೀವುಗಳು ಅನ್ನೋದು ನನ್ನ ನಂಬಿಕೆ. ಅದರಲ್ಲಿ 2ನೇ ಮಾತಿಲ್ಲ. ಅದರಿಂದ ಈ 3% ಅದ್ರ ಬಗ್ಗೆನೂ ನಾನು ನಿಮ್ಮ ಜೊತೆ ಇದ್ದೇನೆ. ಇದನ್ನ ಕಾರ್ಯರೂಪಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಲಿದ್ದೇನೆ. ಇದ್ರ ಬಗ್ಗೆನೂ ಕೇಂದ್ರ ಸರ್ಕಾರದಲ್ಲಿ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಗೆ ಸಭೆಗೆ ಮಾಡ್ತೀವಿ. 2 ಜನ ಬಂದರೆ ಇದ್ರ ಬಗ್ಗೆನೂ ಚರ್ಚೆ ಮಾಡಿ ಸೆಟ್ರೇಟ್ ಮಾಡೋಣ ಅಂತಕ್ಕಂಥದ್ದು ಒಂದು ಹೇಳ್ತೀನಿ. ಅದ್ರ ಜೊತೆಗೆ ಈ ವನ್ಯಜೀವಿಗಳು ಮತ್ತು ಮಾನವನ ನಡುವೆ ನಡೀತಾ ಇರತಕ್ಕಂಥ ಈ ಸಂಘರ್ಷ ಇದೆ. ರಾಜಗೌಡರು ಹೇಳಿದಾಗ 20 ಲಕ್ಷ 15 ಲಕ್ಷ ಕೊಡೋದ್ರಿಂದ ಜೀವ ವಾಪಸ್ ತರಕಾಗಲ್ಲ. ಈ ಜೀವ ಉಳಿಸೋದು ಯಾಕೆ ಅನ್ನೋದು ನೋಡ್ಬೇಕಲ್ಲ. ನಾನು ಈ ರೈಲ್ವೆ ಗರ್ಡರ್ಸ್ ಏನಿದೆ ಅದನ್ನ ಇಡೀ ರಾಜ್ಯದಲ್ಲಿ ನಮ್ಮ ಕಾಡು ಪ್ರದೇಶ ಎಲ್ಲಿದೆ ಆನೆಗಳು ಒಳಗಡೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟೆ. ಪ್ರಾರಂಭನೂ ಆಯ್ತು ಹಲವಾರು ಕಡೆ. ಬಟ್ ಅದು ನಾನು ಹೋದ ಮೇಲೆ ಮತ್ತೆ ಅಲ್ಲಿಗೆ ನಿಲ್ಲಿಸ್ಬಿಟ್ಟವ್ರೆ. ಕೇಂದ್ರ ಸರ್ಕಾರದಲ್ಲೂ ದುಡ್ಡಿದೆ. ನಮ್ಮ ಅರಣ್ಯ ಇಲಾಖೆ ಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ 2-3 ಸಲ. ಇದು ಪ್ರಮುಖವಾಗಿ ಆಗಬೇಕಾಗಿರೋದು. ಏಕೆಂದ್ರೆ ಇವತ್ತು ನೀವು ಮನೆಯಿಂದ ಹೊರಕ್ಕೆ ನೆಮ್ಮದಿಯಿಂದ ಹೋಗಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಜೀವ ಉಳಿತದ ಇಲ್ಲೊಬ್ಬ ಅಂತಕ್ಕಂಥ ಒಂದು ಭಯದಲ್ಲೇ ನೀವು ಓಡಾಡಬೇಕಾದಂಥ ಪರಿಸ್ಥಿತಿ ಇವತ್ತು ನಾವು ನಿಮ್ಮನ್ನು ಇಟ್ಟಿದ್ದೀವಿ. ಅದರಿಂದ ಈ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ಒಂದು ಮಾನವನ ರಕ್ಷಣೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ವೈಜ್ಞಾನಿಕವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮಗೆ ಸಹಕಾರ ಕೊಡ್ತೇವೆ ಅಂತಕ್ಕಂಥ ಒಂದು ಮಾತು. ಪ್ರಾಮಾಣಿಕವಾಗಿ ಸುಮ್ಮನೆ ಭರವಸೆ ಕೊಟ್ಟು ಹೋಗೋದಲ್ಲ, ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತಕ್ಕಂಥ ಹೇಳಿ. ಇನ್ನು ವಿದೇಶ ಒಂದು ಮಾತು ಎಲ್ಲಾದರೂ ಹಾಸ್ಪಿಟಲ್ ಗೊತ್ತಾಯ್ತಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಅದ್ರ ಬಗ್ಗೆನೂ ನಮ್ಮ ಕೇಂದ್ರ ಸಚಿವರು ನಡ್ಡಾ ಅವರನ್ನು ಭೇಟಿ ಮಾಡೋಣ. ಇಷ್ಟರ ಮಟ್ಟಿಗೆ ಮಾಡಲಿಕ್ಕೆ ಅವಕಾಶ ಇದೆ, ಚರ್ಚೆ ಮಾಡೋಣ. ಸಾಧ್ಯ ಆದರೆ ಬಹುಶಃ ಮಾಡಲಿಕ್ಕೆ ಅವಕಾಶ ಇದ್ರೆ ಅದರಲ್ಲೂ ನಾನು ನಿಮ್ಮನ್ನು ಕರ್ಕೊಂಡೋಗಿ ಚರ್ಚೆ ಮಾಡ್ತೀನಿ ಅಂತಕ್ಕಂಥ ಮಾತೇಳಿ. ಇನ್ನೊಂದು ಈ ಎನ್ಕ್ರೋಚ್ಮೆಂಟ್ ಇದೆ ಫಾರೆಸ್ಟ್ ಆಕ್ಟ್, 2 ವರ್ಷ ಸಮಾಧಾನವಾಗಿದೆ. ಎಷ್ಟು ವರ್ಷದಿಂದ ನೀವು ಒದ್ದಾಡ್ತಾ ಇದ್ದೀರಿ? ಈಗ
ಹಲವಾರು ವರ್ಷಗಳಿಂದ ನಮ್ಮ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಮಗೆ ತೊಂದರೆ ಕೊಡ್ತಾ ಇರೋದು ಗೊತ್ತಿದೆ. ನಾನೇ 2 ಬಾರಿ ಬಂದು ನಮ್ಮ ಕಳಸ ಭಾಗದಲ್ಲಿ, ಆಮೇಲೆ ಇನ್ನೊಂದು ಭಾಗ ರೈತರು ಉಳಿಸ್ಕೊಟ್ಟೆ, ಅವ್ರು ನೌಕರಿ ಬಸ್ತಾರೆ. ಇದಕ್ಕೆ ಒಂದು ಸೊಲ್ಯೂಷನ್ ಕೋರ್ಟ್ನ ವ್ಯಾಪ್ತಿ ಒಳಗೆ ಇವತ್ತೇನು ತೀರ್ಪುಗಳಾಗಿದೆ, ಯಾಕಂದ್ರೆ ನಾವು ಅದನ್ನು ಹೊರತುಪಡಿಸಿ ಮಾಡೋಕ್ಕಾಗಲ್ಲ. ಸರ್ಕಾರಗಳ ಕೇಳಿ ಈ ಕಾರಣದಲ್ಲಿ ಮಾಡೋಕ್ಕಾಗಲ್ಲ. ಕೋರ್ಟ್ನ ಕನ್ವಿನ್ಸ್ ಮಾಡ್ಬೇಕು. ನಾವು ಕ್ಯಾಬಿನೆಟ್ ಅಲ್ಲಿ ಕೆಲವು ತೀರ್ಮಾನಗಳು ಆಗ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದು 2 ವರ್ಷ ನನಗೆ ಒಂದು ನಂಬಿಕೆ ಇದೆ, ಭಗವಂತ 5ನೇ ಬಾರಿ ನನಗೆ ಜೀವ ಉಳಿಸಿದ್ದಾರೆ. 5ನೇ ಬಾರಿ ಬಹುಶಃ ಭೂಮಿ ಮೇಲೆ ನನಗಾದಂತ ಒಂದು ದೇಹದ ಮೇಲೆ ಆ ಪರಿಣಾಮ ಇದೆಯಲ್ಲ, ಭಗವಂತ ಉಳಿಸಿರೋದು ನನಗೆ. ಭಗವಂತ ಯಾಕೆ ಉಳಿಸ್ತಾ ಅಂತ ಬಹಳ ಸಾರಿ ಯೋಚನೆ ಮಾಡಿದ್ದೀನಿ. ಯಾಕೆ ನಾನು ಉಳಿಸಿದ್ದಾನೆ ಅಂತ ಇದೆಲ್ಲ ನನಗೆ ಯೋಚನೆ ಮಾಡಿದಾಗ ಏನು, ನನ್ನಿಂದ ಈ ಒಂದು ಸಮಾಜದಲ್ಲಿ ಸಂಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನನ್ನಿಂದ ಒಂದು 4 ಒಳ್ಳೆ ಕೆಲಸ ಆಗಬೇಕು ಅನ್ನೋದಕ್ಕೆ ಈ ಜೀವ ಉಳಿಸಿದ್ದಾರೆ ಅಂತ ನನ್ನ ನಾನು ಎಂದು ಸಹ ಮುಖ್ಯಮಂತ್ರಿ ಆಗಬೇಕು ಅಂತ ದೇವಸ್ಥಾನಕ್ಕೆ ಕೈ ಮುಗಿದಿಲ್ಲ. ಕೆಲವು ದೇವಸ್ಥಾನಕ್ಕೆ ನಮ್ಮ ಅಭಿಮಾನಿಗಳನ್ನ ಕರ್ಕೊಂಡು ಹೋದ್ರೆ ದೇವರಾಣಿಂದ ಒಂದು 4 ದಿನ ಒಳ್ಳೆ ಕೆಲಸ ಮಾಡ್ಸಪ್ಪ ಅಂತೀನಿ ಅಷ್ಟೇ. ಇಲ್ಲಿವರೆಗೂ ನಾನು ಕೇಳ್ತಾ ಇದ್ದಿದ್ದು, ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ತಂದೆ ತಾಯಿ ಇಬ್ಬರನ್ನ ಏನಾದರೂ ಮಾಡುವ ಆರೋಗ್ಯ ಸರಿಪಡಿಸಿ ಶತಾಯುಷ್ಯ ಮಾಡ್ಬಿಡಪ್ಪ ಅವರಿಬ್ಬರನ್ನ ಅಂತ ಕೇಳ್ತಿದ್ದೆ. ಈಗ ನನ್ನ ಆರೋಗ್ಯನ ಸರಿಪಡಿಸಪ್ಪ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ದೇವರ. ಇಷ್ಟೇ ನನಗೆ ಒಂದು ನಿಮಗೆ ಮಾತು ಕೊಡ್ತೀನಿ. ಆಕಸ್ಮಿಕವಾಗಿ ಹುಟ್ಟಿದ್ದೇವೆ ಭೂಮಿ ಮೇಲೆ. ನಾವು ಮತ್ತೆ ಈ ಭೂಮಿಗೆ ಹೋಗೋದಕ್ಕಿಂತ ಮುಂಚೆ ಈ ಸಮಸ್ಯೆಗಳು ಏನಿದೆ ನೀವು ಎದುರಿಸ್ತಾ ಇರ್ತಕ್ಕಂಥ ಈ ಸಮಸ್ಯೆಗಳಿಗೆ ಪರಿಹಾರ ತರತಕ್ಕಂಥದ್ದಕ್ಕೆ ಅದು 1 ವರ್ಷ 2 ವರ್ಷದ ಸರ್ಕಾರದಲ್ಲ, 5 ವರ್ಷದ ಸರ್ಕಾರ ಇದ್ರೆ ನನಗೆ ನನ್ನದೇ ಆದಂತ ಕೆಲವು ಅನುಭವ ಏನು, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ನನ್ನ ರೈತರು ಕೈ ಹೊರಟದೆ, ನಮ್ಮ ಕಾಫಿ ಬೆಳೆಗಾರರು ಒಂದ್ ಕಡೆ ಇರಲಿ, ಅಲ್ಲಿ ಬೇರೆ ಕಡೆ ನೋಡ್ತಾ ಇದೀವಲ್ಲ, ಮೆಕ್ಕೆಜೋಳ ಬೆಳೆಯೋನು, ತೊಗರಿ ಬೆಳೆಯೋನು, ಉದ್ದು ಬೆಳೆಯೋನು ಕಥೆ ಎಲ್ಲ ನೋಡ್ತಾ ಇದ್ದೀವಿ. ಆ ಕೃಷಿ ವಲಯದಲ್ಲೂ ಯಾವುದೇ ಕಾರಣಕ್ಕೂ ಆ ರೈತನ ಆರ್ಥಿಕ ಶಕ್ತಿಯನ್ನು ಯಾವ ರೀತಿ ತುಂಬಬೇಕು ಅಂತಕ್ಕಂಥದ್ದು ನನ್ನ ಯೋಚನೆ ಇದೆ. 2,000 ರೂಪಾಯಿಗೆ ಮರಳ ಹಾಕಬೇಡಿ, ಕೈ ಜೋಡಿಸಿ ಮನವಿ ಮಾಡಿ. ಯಾರಪ್ಪ ಮನೆಗೆ 2,000 ರೂಪಾಯಿ ಏನ್ ಮಾಡ್ತೀವಿ? 2,000 ರೂಪಾಯಿ ಮುಂದೆ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡುತ್ತೀವಿ. ಅದು ನಮ್ಮ ಹೇಳ್ತಾ ಇದ್ದೀನಿ, ಬೇಸರ ಮಾಡ್ಕೋಬೇಡಿ. ಯಾಕೆಂದ್ರೆ ನಮಗ್ ಬೇಕಾಗಿರೋದು ಶಾಶ್ವತವಾದಂತ ಪರಿಹಾರ ತಂದುಕೊಡ್ಬೇಕು. ನನಗೆ ಪಂಚಾಯತಿಯ ಕೇಂದ್ರ ಕಚೇರಿನಲ್ಲಿ ಈ ರಾಜ್ಯದಲ್ಲಿ 5,600-700 ಪಂಚಾಯತಿಗಳಲ್ಲಿ ಆ ಪಂಚಾಯತಿಯನ್ನ ಯಾವ ರೀತಿ ನಾವು ಶಕ್ತಿ ತುಂಬಿ ನನ್ನ ರೈತನಿಗೆ ಆ ಪಂಚಾಯತಿ ಮುಖಾಂತರ ಅವನು ಸಾಲಗಾರನಾಗದೆ ಬೇರೆಯವ್ರ ಹತ್ರ ಹೋಗಿ ಸರ್ಕಾರದಿಂದ ಅವನಿಗೆ ಯಾವ ರೀತಿ ಬದುಕನ್ನ ಕಲಿಸ್ಬೇಕಾಗಿದೆ, ಗೋಡನ್ಗಳೇನು ಕಟ್ಟಬೇಕು, ಅಲ್ಲಿಂದ ಕೋಲ್ಡ್ ಸ್ಟೋರೇಜ್ಗಳನ್ನು ಯಾವ ರೀತಿ ಕಟ್ಟಬೇಕು, ಮಾರುಕಟ್ಟೆ ಯಾವ ರೀತಿ ಸೃಷ್ಟಿ ಮಾಡ್ಕೊಳ್ಬೇಕು ರೈತನಿಗೆ, ಇದು ನಮಗ್ ಬೇಕಾಗಿದೆ. ಅದಕ್ಕೋಸ್ಕರವಾಗಿ ನಾನು 5 ಕಾರ್ಯಕ್ರಮವನ್ನ, ಒಂದು ಶಿಕ್ಷಣ, ಒಂದು ಆರೋಗ್ಯ, ನನ್ನ ರೈತನ ಬದುಕು, ಅಲ್ಲಿಂದ ಮಕ್ಕಳ ಒಂದು ಕೆಲಸಕ್ಕೆ 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ ಮಾಡಿದ್ದೆ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ. ಅದನ್ನೆಲ್ಲ ನಿಲ್ಲಿಸಬಿಟ್ರು, ಒಂದು ಮುಂದುವರಿಯಲಿಲ್ಲ. ಇವತ್ತು ಆ ನಿಟ್ಟಲ್ಲೇ ಇವತ್ತು ಕೆಲವು ಟಿವಿಗಳಲ್ಲಿ ನೀವು ನೋಡಿರ್ಬೋದು, ಪ್ರಧಾನಮಂತ್ರಿಗಳು ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟು ಚೈನಾದ ದೇಶ 90% ಇವತ್ತು ರೇರ್ ಅರ್ತ್ ಮ್ಯಾಗ್ನೆಟ್ ಇದೆಯಲ್ಲ, ಕಂಟ್ರೋಲ್ ಅವರು ಇಟ್ಕೊಂಡಿದ್ದಾರೆ 90%. ಏಪ್ರಿಲ್ ತಿಂಗಳಿನಲ್ಲಿ ಕೇಂದ್ರ ಚೈನಾ ಸರ್ಕಾರ ಅದನ್ನ ನಾವು ಇಂಡಿಯಾ ಕೊಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ಕೆಲವು ನಮ್ಮ ಆಟೋಮೊಬೈಲ್ ಇಂಡಸ್ಟ್ರಿ ಅವ್ರು ಬಂದು ನನ್ನ ಹತ್ರ ಅವ ಕಷ್ಟಗಳು ಹೇಳ್ಕೊಂಡಾಗ ನಾವೇ ಯೋಚನೆ ಮಾಡಿ ನನ್ನ ಇಲಾಖೆಯಿಂದ ತೀರ್ಮಾನ ಮಾಡಿ ಇವತ್ತು ಪ್ರೊಡಕ್ಷನ್ ನಾವು ಇಂಡಿಯಾದಲ್ಲಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆ ಮಾಡಿದ ಮೇಲೆ ಇವತ್ತು 7,280 ಕೋಟಿ ವೆಚ್ಚದಲ್ಲಿ
ನಮ್ಮ ಇಲಾಖೆಯಿಂದ 5 ಕಂಪನಿಗಳಿಗೆ ಅವಕಾಶ ಕೊಡ್ತಾ ಇದ್ದೇವೆ ಈ ಪ್ರೊಡಕ್ಷನ್. ಚೈನಾ ನಾವು ಕೈ ಬೇಡತಕ್ಕಂಥ ಪರಿಸ್ಥಿತಿ ಬೇಡ. ಅದರಿಂದ ನಾನು ಒಂದು ಮಾತು ಹೇಳ್ತೇನೆ, ರಾಜಕೀಯ ಮುಗಿದೇ ಹೋಯ್ತು, ಕುಮಾರಸ್ವಾಮಿದು, ದೇವೇಗೌಡರದ್ದು, ಜನತಾದಳದ್ದು 15 ಸೀಟ್ ಗೆದ್ರು, 17 ಸೀಟ್ ಗೆದ್ರು, ಮುಗಿದೋಯ್ತು ಅಂತ. ಯಾರಾದ್ರೂ ನಾನು ಕೇಂದ್ರದಲ್ಲಿ ಮಂತ್ರಿ ಆಯ್ತೀನಿ ಅಂತ ಯಾರಾದ್ರೂ ಕನ್ಸ್ಕೊಂಡು ನಾನೇ ಕನ್ಸ್ಕೊಂಡು ಮತ್ತೆ ನನಗೆ ಒಂದು ರೀತಿ ಮತ್ತೆ ಇನ್ನೊಂದು ಲಾಟ್ರಿ ಹೊಡೆದಿದ್ದೆ. ಆ ಲಾಟ್ರಿ ಹೊಡೆದು ನಿಮ್ಗದನ್ನು ಕೊಟ್ಬಿಡ್ತೀನಿ, ನಾನೇ ನಿಟ್ಕೊಳ್ಳಲ್ಲ, ಜನಕ್ಕೆ ಕೊಡ್ತೀನಿ. ನನಗೆ ವಿಶ್ವಾಸ ಇಡಿ, ಇವತ್ತು ಕರೆದು ನನಗೆ ನಂಬಿಕೆ ಇಟ್ಟು ಹಲವಾರು ನಮ್ಮ ಮುಖಂಡರು ನಿಮ್ಮ ಕಷ್ಟ ಸುಖ ಏನು ಹೇಳ್ತೀರಿ, ನಿಮ್ಮ ಜೊತೆಲಿದ್ದೇನೆ, ಎಷ್ಟು ಸಾಧ್ಯವೋ ಅಷ್ಟು ಬಗೆಹರಿಸ್ಕೊಳ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಜವಾಬ್ದಾರಿ. ನನ್ನ ಬಗ್ಗೆ ವಿಶ್ವಾಸ ಇಡಿ ಅಂತಕ್ಕಂಥ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಮನವಿ ಮಾಡಿ ಇವತ್ತು ನಮ್ಮ ಅಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಕಾಫಿ ಪ್ಲಾಂಟ್ಗಳ ಬದುಕಿಗೆ ಸಂಶೋಧನೆಯಲ್ಲಿ ಅತ್ಯಂತ ಯಶಸ್ವಿಯಾಗಿ ನಿಮ್ಮ ಕಾರ್ಯಕ್ರಮಗಳು ನಡೀಲಿ ಅಂತಕ್ಕಂಥ ಶುಭಾರೈಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ. ರೈತರ ನಾಯಕ, ರೈತರ ಧ್ವನಿಯಾದ ತಾವು ಕಾಫಿ ಬೆಳೆಗಾರ